ಪಿ ಸಿ ಒ ಡಿಗೆ ಕಾರಣಗಳೇ ನಾನು ಈಗಾಗಲೇ ಹೇಳಿದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದು ಫಾಸ್ಟ್ ಫುಡ್ ತಿನ್ನೋದ್ರಿಂದ ಅಥವಾ ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸು, ಲ್ಯಾಕ್ ಆಫ್ ಎಕ್ಸಸೈಸಸ್ಸು, ಸ್ಟ್ರೆಸ್ಸು ಇಂಥದ್ದೆಲ್ಲ ಕಾರಣ ಅಂತ ಹೇಳಿದೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಅದು ಕನ್ಸಿಸ್ಟೆಂಟಾಗಿ ಎವ್ರಿ ಡೇನೂ ಮಾಡಬೇಕಾಗತ್ತೆ. ಮತ್ತು ಫುಡ್ಡಲ್ಲಿ ಈಗ ನಾನು ಹೇಳ್ದಂಗೆ ಬ್ಯಾಲೆನ್ಸ್ ಡಯಟ್ ತುಂಬ ಮುಖ್ಯ ಆಗುತ್ತೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ನಾವು ಬ್ಯಾಲೆನ್ಸ್ಡಾಗಿ ತೊಗೋಬೇಕು. ಅದರದ್ದು ಇಂಪಾರ್ಟೆನ್ಸ್ ಬಗ್ಗೆ ನಾವು ಪೇಷಂಟ್ಸ್ಗೆ ಹೇಳ್ಕೊಡ್ಬೇಕು. ಮತ್ತು ಈ ಹಾರ್ಮೋನ್ ಇಂಬ್ಯಾಲೆನ್ಸ್ನ ನಾವು ಆದಷ್ಟು ತಡೆಯೋಕ್ಕೆ ಪ್ರಯತ್ನ ಮಾಡಬೇಕು. ಹಾಗೂ ಏನಾದರೂ ಪಿ ಸಿ ಒ ಡಿ ಬಂದೇ ಬಿಡ್ತು ಅಂದಾಗ ಅದಕ್ಕೆ ಕೆಲವು ಮೆಡಿಕೇಷನ್ ಇದೆ, ಮಾತ್ರೆಗಳು ಅದೆಲ್ಲ ಕೊಟ್ಟರೆ ಯಾವ ಏಜ್ಗಲ್ಲಿ ಬಂದಿದೆ ಮತ್ತು ಅವರು ಮಗು ಆಗಿಲ್ಲ ಅಥವಾ ಇನ್ಫರ್ಟಿಲಿಟಿ ಅಂತ ಬಂದಿದ್ದಾರಾ ಅಥವಾ ಈ ಪಿ ಸಿ ಒ ಡಿಲಿ ಇನ್ನೊಂದು ಏನಾಗುತ್ತೆ ಅಂದರೆ ಈ ಮ್ಯಾಸ್ಕ್ಯುಲಿನ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗುತ್ತೆ. ಅಂದರೆ ನಾನು ನೋಟಿಸ್ ಮಾಡೋದು ಪೇಷಂಟ್ಸಲ್ಲಿ ಏನಂದರೆ ಈ 2 ಹುಬ್ಬು ಮಧ್ಯ ಕೂದಲು ಬೆಳೆಯೋದು ಮತ್ತು ಅಪ್ಪರ್ ಲಿಪ್ ಮೇಲೆ ಒಂದು ಕೂದಲು ಬೆಳೆಯೋದಾಗಲಿ, ಆ ಥರದ್ದೆಲ್ಲ ಮ್ಯಾಸ್ಕ್ಯುಲೈನ್ ಫೀಚರ್ಸ್ ಅಂತ ಹೇಳ್ತೀವಿ, ಹಿರ್ಸುಟಿಸಮ್ ಅಂತ ಹೇಳ್ತೀವಿ. ಸೊ ಅದಿದ್ದರೆ ಅದಕ್ಕೆ ಬೇರೆ ಮೆಡಿಕೇಷನ್ ಇರುತ್ತೆ. ಮತ್ತು ಅಕಸ್ಮಾತ್ ಮಗು ಆಗಿಲ್ಲ ಅಂದಾಗ ಕೆಲವು ಮಾತ್ರೆಗಳು ಫೇಲ್ಯೂರ್ ಆಯಿತು ಅಂದರೆ ನಾವು ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಮಾಡ್ತೀವಿ. ಅಂದರೆ ಲ್ಯಾಪ್ರೋಸ್ಕೋಪ್ ಮೂಲಕ ನಾವು ಆ ನೀರಿನ ಗುಳ್ಳೆಗಳನ್ನೆಲ್ಲ ಒಡೆದು ನೀರನ್ನ ತೆಗೆದುಬಿಟ್ಟು ನೆಕ್ಸ್ಟ್ ಅದು ಎಗ್ ಆಚೆ ಬರೋ ಥರ ಮಾಡ್ತೀವಿ ಮತ್ತು ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಥರ ನಾವು ಒವೇರಿಯನ್ ಡ್ರಿಲ್ಲಿಂಗ್ ಮಾಡೋದ್ರಿಂದ. ಅದು ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡೋದ್ರಿಂದ ಒಂದೇ ದಿನಕ್ಕೆ ಅವರು ರಿಕವರಿನೂ ಆಗ್ತಾರೆ ಮತ್ತು ರಿಸಲ್ಟು ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ. ಸೊ ಅದನ್ನೆಲ್ಲ ಮಾಡೋದ್ರಿಂದ ನಾವು ಇಲ್ಲ ತಡೆಗಟ್ಬೋದು ಅಥವಾ ಟ್ರೀಟ್ ಮಾಡ್ಬೋದು. ನೀವು ವೈದ್ಯ ಬಂಧುವಿನಲ್ಲಿ ನೋಂದಣಿ ಮಾಡಿಕೊಂಡು ವೈದ್ಯ ಬಂಧು ಆರೋಗ್ಯ ಕಾರ್ಡ್ ಪಡೆದುಕೊಂಡರೆ ನಿಮಗೆ ಡಾಕ್ಟರ್ ಚಂದ್ರಿಕಾ ಮುರಳೀಧರ್ ಭೇಟಿ ಮಾಡಿ ಚಿಕಿತ್ಸೆ ಪಡೆಯಲು ಅನೇಕ ರಿಯಾಯಿತಿಗಳು ದೊರೆಯಲಿವೆ. ಹೆಲೋ ವೈದ್ಯ ಬಂಧು,